ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕುಸ್ತಿ ವಿಭಾಗದಲ್ಲಿ ವಿನೇಶ್ ಫೋಗಟ್ ಅವರು ತೂಕದ ಕಾರಣದಿಂದಾಗಿ ಪಂದ್ಯದಿಂದ ಹೊರಕ್ಕೆ ಬರಬೇಕಾಗಿದೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದ ಪರಿಣಾಮ ಫೋಗಟ್ ಅವರು ಅಸ್ವಸ್ಥರಾದರು. ಡಿಹೈಡ್ರೇಷನ್ ನಿಂದಾಗಿ ಅಸ್ವಸ್ಥರಾಗಿದ್ರು. ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ರಾತ್ರಿ ಇಡೀ ಅವರು ಸೈಕ್ಲಿಂಗ್ ಮಾಡಿದ್ದಾರೆ, ಜಂಪಿಂಗ್ ಮಾಡಿದ್ದಾರೆ. ತಮ್ಮ ತೂಕವನ್ನ ಇಳಿಸಿಕೊಳ್ಳೋ ಸಲುವಾಗಿ ಕಸರತ್ತುಗಳನ್ನು ನಡೆಸಿದ್ದಾರೆ. ಪರಿಣಾಮ ದೇಹದಲ್ಲಿದ್ದಂತಹ ನೀರಿನ ಅಂಶ ಸಂಪೂರ್ಣವಾಗಿ ಲಾಸ್ ಆಗಿದೆ. ಆದಾಗ ಡಿಹೈಡ್ರೇಷನ್ ಆಗಬಾರದು, ಡಿಹೈಡ್ರೇಷನ್ ಆಗದಂತೆ ನೋಡ್ಕೊಳ್ಬೇಕು. ಡಿಹೈಡ್ರೇಷನ್ ಆಗಿದ್ರಿಂದಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. ತೀವ್ರ ಆಘಾತ. ಈ ಒಂದು ಇದರಲ್ಲಿ ಫೈನಲ್ಗೆ ಹೋಗಿ ನಾನು ಫೈನಲ್ನಲ್ಲಿ ಆಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನೋ ಕಾರಣ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಸದ್ಯ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಡಿಹೈಡ್ರೇಷನ್ ಆಗಿದೆ. ಸೊ ಹೇಗಿದೆ ಅವರ ಆರೋಗ್ಯ ಸ್ಥಿತಿಗತಿಗಳು? ಅದರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ದಿವ್ಯಾ, ಬಹಳ ಆತಂಕಗೊಳ್ಳುವಂತ ಅಗತ್ಯ ಏನಿಲ್ಲ. ವರ್ಕೌಟ್ ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಬಾಡಿ ಡಿಹೈಡ್ರೇಷನ್ ಆಗಿರುವಂತದ್ದು. ಹೀಗಾಗಿ ಅವರಿಗೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮುಂದಿನ 1-2 ಗಂಟೆಗಳಲ್ಲಿ ಅವರು ಚೇತರಿಸಿಕೊಳ್ಳುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಕಳೆದ ರಾತ್ರಿಯಿಂದಲೂ ಕೂಡ ಅವರು ನಿರಂತರವಾಗಿ ವ್ಯಾಯಾಮ ಮಾಡ್ತಾ ಇರುವಂತದ್ದು, ಸೈಕ್ಲಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಆ ಮೂಲಕ ಅವರು ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಿರಂತರವಾದಂತಹ ಪ್ರಯತ್ನವನ್ನ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಹೀಗಾಗಿ ಆ ಪ್ರಯತ್ನದ ಭಾಗವಾಗಿ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಅವರು ಡಿಹೈಡ್ರೇಟ್ ಆಗಿರುವಂತದ್ದು. ಜೊತೆಗೆ ಯಾವಾಗ ಪಂದ್ಯದಿಂದ ಡಿಸ್ಕ್ವಾಲಿಫೈ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ತು. ಅದಾದ ಬಳಿಕ ಅವರು ಒಂದು ಸ್ವಲ್ಪ ಮಾನಸಿಕವಾಗಿ ಕೂಡ ಕುಗ್ಗಿದ್ದಾರೆ. ಹೀಗಾಗಿ ಅವರ ಆರೋಗ್ಯದಲ್ಲಿ ಅಚಾನಕ್ ಆಗಿ ಏರುಪೇರು ಆಗಿದ್ದಂತ ಹಿನ್ನೆಲೆಯಲ್ಲಿ ಅವರನ್ನ ಕೂಡಲೇ ಆಸ್ಪತ್ರೆಗೆ ಈಗ ದಾಖಲು ಮಾಡಲಾಗಿರುವಂತದ್ದು. ಚಿಕಿತ್ಸೆ ಕೂಡ ನಡೀತಾ ಇದೆ. ಬಹಳ ದೊಡ್ಡ ಪ್ರಮಾಣದ ಆತಂಕಗೊಳ್ಳುವಂತ ಅಗತ್ಯತೆಗಳು ಏನು ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಇದಾವೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರು ಚೇತರಿಸಿಕೊಳ್ಳುವಂತ ನಿರೀಕ್ಷೆಗಳು ಕೂಡ ಇದಾವೆ. ದಿವ್ಯಾ, ಅಂದ್ರೆ ಮೆಂಟಲಿ ಕೂಡ ಒಂದು ಆಘಾತ. ಎಂಟ್ರಿ ಫೈನಲಿಗೆ ಪ್ರವೇಶ ಆದ್ರೂ ಕೂಡ ಅಲ್ಲಿ ತೂಕದ ಕಾರಣದಿಂದಾಗಿ ಹೊರಗೆ ಬರಬೇಕಾಯ್ತಲ್ಲ ಅನ್ನುವಂತಹ ಬೇಸರ, ಆ ಒಂದು ಡಿಪ್ರೆಷನ್ ಕೂಡ ಇರಬಹುದಲ್ವಾ? ಪಂದ್ಯದಲ್ಲಿ ಸ್ಪರ್ಧೆ ಮಾಡಿ ಕಡೆಯವರೆಗೂ ಕೂಡ ಹೋರಾಟವನ್ನ ಕೊಟ್ಟು ಆ ಸೋಲನ್ನಪ್ಪಿದ್ರೆ ಆ ಮಾತು ಬೇರೆ ಆಗ್ತಾ ಇತ್ತು. ಅಟ್ಲೀಸ್ಟ್ ಸ್ಪರ್ಧಿಸಿದೆ ಅಥವಾ ಕಡೆಯ ಕ್ಷಣದವರೆಗೂ ಕೂಡ ಹೋರಾಡಿದ್ವಿ ಅನ್ನೋ ಒಂದು ಆತ್ಮತೃಪ್ತಿ ಆದ್ರೂ ಇರ್ತಿತ್ತು. ಆದ್ರೆ ಫೈನಲ್ಸ್ ವರೆಗೂ ಕೂಡ ಬಂದು ಪಂದ್ಯದಿಂದ ಡಿಸ್ಕ್ವಾಲಿಫೈ ಆಗುವಂಥದ್ದು ಯಾವುದೇ ಆಟಗಾರರಾಗಿದ್ರು ಕೂಡ ಅವರಿಗೆ ಒಂದು ಬೇಸರದ ಸಂಗತಿ. ಮತ್ತೆ ವಿಶೇಷವಾಗಿ ಕುಸ್ತಿ ವಿಭಾಗದಲ್ಲಿ ಭಾರತ ಚಿನ್ನ ಗೆಲ್ಲುವಂತ ಅವಕಾಶ ಮೊದಲ ಬಾರಿಗೆ ಸಿಕ್ಕಿತ್ತು. ಮತ್ತೆ ಈವರೆಗೂ ಕೂಡ ಒಲಿಂಪಿಕ್ಸ್ ನಲ್ಲಿ ಭಾರತ ಈ ಒಂದು ಚಿನ್ನದ ಪದಕವನ್ನು ಕೂಡ ಗೆದ್ದಿಲ್ಲ. ಹೀಗಾಗಿ ಮೊದಲ ಚಿನ್ನದ ಪದಕವು ಕೂಡ ಈ ಬಾರಿಯ ಸೀಸನ್ ನಲ್ಲೂ ಕೂಡ ಆಗ್ತಾ ಇತ್ತು. ಹೀಗಾಗಿ ಸಾಕಷ್ಟು ಆಸಕ್ತಿಯಿಂದ ಎಲ್ಲರೂ ಕೂಡ ಇದನ್ನ ನೋಡ್ತಾ ಇದ್ರು. ಒಂದು ಚಿನ್ನದ ಪದಕ ಬರ್ಬೋದಾ ಅನ್ನುವಂತ ನಿರೀಕ್ಷೆಗಳು ದೇಶದ ಜನರಲ್ಲೂ ಕೂಡ ಇತ್ತು. ಆ ನಿರೀಕ್ಷೆಗಳನ್ನ ನಿಜ ಮಾಡಲಿಕ್ಕೂ ಕೂಡ ವಿನೀತ್ ಫೋಗಟ್ ಅವರು ಕೂಡ ಸಾಕಷ್ಟು ಶ್ರಮವನ್ನ ಕೂಡ ಹಾಕ್ತಾ ಇದ್ರು. ಕಡೆಯ ಹಂತದಲ್ಲಿ ಈಗ ತೂಕದ ವ್ಯತ್ಯಾಸದಿಂದಾಗಿ ಅವರು ಪಂದ್ಯದಿಂದ ಹೊರಗಡೆ ಬಂದಿರುವಂತದ್ದು ಅವ್ರಿಗೂ ಕೂಡ ಒಂದಿಷ್ಟು ಬೇಸರ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.